ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ನಾವು ನಿತ್ಯ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ಅದರ ಜೊತೆಗೆ ಯಾವ ರಾಶಿಗೆ ಯಾವ ಕಾಲದಲ್ಲಿ ಎಂತಹ ಪವಾಡ, ಅದೃಷ್ಟ ಹಾಗೆ ಕೆಟ್ಟ ಕ್ಷಣಗಳು ಇದನ್ನು ನಿವಾರಿಸಲು ವಿಶೇಷ ರಾಶಿ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. ವೃಷಭ ರಾಶಿಯವರಿಗೆ ಕೆಲವು ದಿನಗಳಲ್ಲಿ ನಿಮಗಾಗುವ ಪವಾಡಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯ ಬಂಧುಗಳೇ, ರಾಶಿ ಚಕ್ರದ 2ನೇ ರಾಶಿಯಾದ ವೃಷಭ ರಾಶಿಯು ಭೂಮಿ ತತ್ವವನ್ನು ಹೊಂದಿದೆ. ಶುಕ್ರ ಗ್ರಹದ ಅಧಿಪತ್ಯಕ್ಕೆ ಒಳಗಾಗಿರುವ ನೀವು ಸ್ಥಿರತೆ, ಸೌಂದರ್ಯ ಮತ್ತೆ ಶ್ರಮಕ್ಕೆ ಹೆಸರಾದವರು. ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ಬದಲಾವಣೆ ಕಾಲಘಟ್ಟ ಶುರುವಾಗುತ್ತೆ. ಈ ದಿನಗಳಲ್ಲಿ ನೀವು ಅನುಭವಿಸುವ ಪವಾಡಗಳು ಕೇವಲ ತಾತ್ಕಾಲಿಯವಲ್ಲ. ಅವು ನಿಮ್ಮ ದಶಕಗಳ ಪರಿಣಾಮ ಮತ್ತೆ ಪರಿಶ್ರಮ ಹಾಗೂ ಗ್ರಹಗತಿಗಳ ಬದಲಾವಣೆಯ ಫಲ. ಆರ್ಥಿಕ ಚೇತರಿಕೆ ಕಂಡುಬರುತ್ತೆ. ದಾರಿದ್ರ್ಯದಿಂದ ಸಮೃದ್ಧಿಯತ್ತ ವೃಷಭ ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಬಹಳಷ್ಟು ಆರ್ಥಿಕ ಸಂಕಟವನ್ನು ಅನುಭವಿಸ್ತಾ ಇದ್ದೀರಾ. ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದೀರಾ. ಆದರೆ ಈಗಿನ ಗ್ರಹಸ್ಥಿತಿ, ವಿಶೇಷವಾಗಿ ಗುರು ಮತ್ತು ಶನಿ ಗ್ರಹಗಳ ಅನುಕೂಲಕರ ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ಧನಲಕ್ಷ್ಮಿಯ ಆಗಮನವಾಗಲಿದೆ. ಹಳೆಯ ಸಾಲಗಳ ವಿಮೋಚನೆಯಾಗತ್ತೆ. ನಿಮ್ಮನ್ನು ಕಾಡುತ್ತಿದ್ದ ದೀರ್ಘಕಾಲದ ಸಾಲದ ಸುಳಿಯಲ್ಲಿಂದ ನೀವು ಹೊರಬರಲು ದಾರಿಗಳು ತೆಗೆದುಕೊಳ್ಳುತ್ತೆ. ಇನ್ನ ಹೂಡಿಕೆಯಿಂದ ಯಥೇಚ್ಛವಾಗಿ ಲಾಭನ ಅನುಭವಿಸ್ತೀರಾ. ಹಿಂದೆ ಮಾಡಿದ ಸಣ್ಣ ಹೂಡಿಕೆಗಳು ಕೂಡ ಈಗ ದೊಡ್ಡ ಮಟ್ಟದ ಲಾಭವನ್ನ ತಂದುಕೊಡುತ್ತೆ. ಅದು ಒಂದು ಪವಾಡ ಅಂತಾನೆ ಹೇಳ್ಬಹುದು. ಇನ್ನ ಆಸ್ತಿ ಖರೀದಿ ಮಾಡ್ತೀರಾ. ನಿವೇಶನ ಅಥವಾ ಮನೆ ಖರೀದಿಸುವ ನಿಮ್ಮ ಸಕಾಲದ ಕನಸು ಈ ಅವಧಿಯಲ್ಲಿ ನನಸಾಗುವ ಸಾಧ್ಯತೆ ಬಹಳಷ್ಟು ದಟ್ಟವಾಗಿದೆ. ವೃತ್ತಿ ಮತ್ತೆ ವ್ಯವಹಾರದಲ್ಲಿ ಅನುಭೂತಪೂರ್ವ ಯಶಸ್ಸು ಸಿಗತ್ತೆ. ನೀವು ಕೆಲಸ ಮಾಡುವ ಕ್ಷೇತ್ರಗಳಲ್ಲಿ ನಿಮ್ಮನ್ನು ಗುರುತಿಸಲ್ಲ ಎಂಬ ಕೊರತೆ ನಿಮಗೆ ಯಾವಾಗಲೂ ಕಾಡುತ್ತಾ ಇರುತ್ತೆ. ಆದರೆ ಈಗ ಆ ಪರಿಸ್ಥಿತಿ ಬದಲಾಗಿದೆ. ಪ್ರಮೋಷನ್ ಹಾಗೆ ಗೌರವ, ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಮೇಲಧಿಕಾರಿಗಳಿಂದ ಬಹಳಷ್ಟು ಮೆಚ್ಚುಗೆ ಪಾತ್ರವಲ್ಲದೆ ಹೊಸ ಜವಾಬ್ದಾರಿ ಕೂಡ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಾಯಿಸಬೇಕು ಅಂದುಕೊಂಡವರಿಗೆ ಅನಿರೀಕ್ಷಿತವಾಗಿ ಉತ್ತಮ ಕಂಪನಿಗಳಿಂದ ಆಫರ್ಗಳು ಬರುವ ಸಾಧ್ಯತೆ ಇದೆ. ಇನ್ನು ನೀವೇನಾದರೂ ವೃಷಭ ರಾಶಿಯವರು ಸಣ್ಣ ಉದ್ಯಮ ನಡೆಸ್ತಾ ಇದ್ರೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಬ್ರಾಂಚ್ ಓಪನ್ ಮಾಡಲು ಬಹಳ ಪೂರಕವಾದ ದಿನ. ಇನ್ನು ಪಾಲುದಾರಿಕೆಯಲ್ಲಿ ಲಾಭ ಕಂಡು ಬರುತ್ತೆ. ಆರೋಗ್ಯ ಮತ್ತೆ ಮಾನಸಿಕ ನೆಮ್ಮದಿ ನೋಡೋದಾದ್ರೆ, ಮಾನಸಿಕ ಒತ್ತಡ ವೃಷಭ ರಾಶಿಯವರಿಗೆ ಬಹಳ ದೊಡ್ಡ ಶತ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಈ ದಿನಗಳಲ್ಲಿ ನಿಮ್ಮಲ್ಲಿ ಒಂದು ರೀತಿಯ ಅತೀಂದ್ರಿಯ ಶಾಂತಿ ನೆಲೆಸತ್ತೆ. ಇನ್ನು ದೀರ್ಘಕಾಲದ ಕಾಯಿಲೆಗಳಿಂದ ನೀವು ಮುಕ್ತಿ ಹೊಂದುತ್ತೀರಾ. ಹಳೆಯ ಅನಾರೋಗ್ಯ ಸಮಸ್ಯೆ ಇದ್ರೆ, ಅದು ಬಹಳ ಕಷ್ಟ ಆದ್ರೂ ನೀವು ತಡ್ಕೊಳ್ತಾ ಇದ್ರೆ ಅದು ಈ ಕಾಲದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಇನ್ನು ಮಾನಸಿಕವಾಗಿ ಬಹಳ ಸ್ಥಿರವಾಗಿ ಇರ್ತೀರಾ. ಗೊಂದಲಗಳಿಲ್ಲದ ಮನಸ್ಸು ತಿಳಿಯಾಗತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಈಗ ಹಿಂದೆಂದಿಗೂ ಮಾಡದ ಹೆಚ್ಚು ಸ್ಪಷ್ಟತೆಯಾಗಿರುತ್ತೀರಿ. ಯೋಗ ಮತ್ತೆ ಧ್ಯಾನದ ಕಡೆ ನಿಮ್ಮ ಒಲವು ಹೆಚ್ಚಾಗುತ್ತೆ. ನಿಮಗೆ ಹೊಸ ಚೈತನ್ಯ ಕೂಡ ಸಿಗತ್ತೆ. ಕುಟುಂಬ ಮತ್ತೆ ಸಂಬಂಧಗಳಲ್ಲಿ ಬಹಳಷ್ಟು ಮಧುರತೆ ಕಾಣುತ್ತೆ. ವೃಷಭ ರಾಶಿಯವರಿಗೆ ಕುಟುಂಬವೇ ಸರ್ವಸ್ವ. ಮನಸ್ತಾಪಗಳು ಅಂತ್ಯವಾಗುತ್ತೆ.
ಸಂಗಾತಿಯೊಂದಿಗೆ ಅಥವಾ ಮನೆಯ ಸದಸ್ಯರೊಂದಿಗೆ ಇದ್ದ ಸಣ್ಣ ಪುಟ್ಟ ಜಗಳಗಳು ದೂರವಾಗಿ ಯಥೇಚ್ಛವಾಗಿ ಪ್ರೀತಿ ಹೆಚ್ಚಾಗತ್ತೆ. ಇನ್ನು ಸಂತಾನ ಭಾಗ್ಯ ದಂಪತಿಗಳಿಗೆ ಸಂತಾನದ ಸುಖದ ಶುಭ ವಾರ್ತೆ ಕೇಳಿ ಬರುವ ಸಾಧ್ಯತೆ ಇದೆ. ಇನ್ನು ಅವಿವಾಹಿತರಿಗೆ ಯೋಗ ಸಂಬಂಧಗಳು ಕೂಡಿ ಬರಲಿದೆ. ಇದು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿಯಾಗಲಿದೆ. ಆಧ್ಯಾತ್ಮಿಕ ಮತ್ತು ದೈವಿಕ ಅನುಗ್ರಹ ಬಹಳಷ್ಟು ಇದೆ. ನಿಮ್ಮ ಜೀವನದಲ್ಲಿ ನಡೆಯುವ ಪವಾಡಗಳ ಹಿಂದೆ ದೈವಿಕ ಶಕ್ತಿ ಇರುವುದು ಸುಳ್ಳಲ್ಲ. ಅನಿರೀಕ್ಷಿತವಾಗಿ ಸಹಾಯ ಉಂಟಾಗತ್ತೆ. ನೀವೇನಾದರೂ ಸಂಕಷ್ಟದಲ್ಲಿದ್ದಾಗ ಯಾರೋ ಅಪರಿಚಿತರು ಬಂದು ಸಹಾಯ ಮಾಡ್ತಾರೆ. ನಿಮಗೆ ಅದು ಪವಾಡದಂತೆ ಭಾವನೆ ಆಗತ್ತೆ. ಇನ್ನು ಪುಣ್ಯ ಕ್ಷೇತ್ರಗಳ ದರ್ಶನ ಕೂಡ ಈ ಟೈಮಲ್ಲಿ ಜರುಗತ್ತೆ. ದೇವರ ಆಶೀರ್ವಾದ ಪಡೆಯಲು ನೀವು ತೀರ್ಥಯಾತ್ರೆ ಮಾಡುವ ಯೋಗ ಕೂಡ ರೂಪಿಸ್ತೀರಾ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ವೃದ್ಧಿಯಾಗತ್ತೆ. ಇನ್ನು ವೃಷಭ ರಾಶಿಯವರು ಗಮನಿಸಲೇಬೇಕಾದ ಪ್ರಮುಖ ಅಂಶಗಳು ನೋಡೋದಾದರೆ, ಆ ಪವಾಡಗಳು ನಡೆಯಬೇಕಾದರೆ ನಾವು ಕೂಡ ಸಜ್ಜಾಗಿರಬೇಕು. ವೃಷಭ ರಾಶಿಯವರು ಅತಿಯಾದ ಹಠಮಾರಿತನವನ್ನು ಬಿಡುವುದು ಬಹಳ ಒಳ್ಳೆಯದು. ಸಮಯದ ಬೆಲೆ ಅರಿತು ಕೆಲಸ ಮಾಡಿದರೆ ಯಶಸ್ಸು ನಿಮ್ಮ ಪಾದದಡಿಯಲ್ಲೇ ಇರುತ್ತೆ. ಇನ್ನು ವಿಶೇಷ ಸೂಚನೆ ನೋಡೋದಾದರೆ, ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಬೇಕು. ಮತ್ತೆ ಸಕ್ಕರೆ ಬೆರೆಸಿದ ಹಾಲನ್ನು ನೈವೇದ್ಯ ಮಾಡಿದರೆ ಇದು ನಿಮ್ಮ ರಾಶಿಗೆ ಅತೀವ ಶುಭವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿ, ನಂಬಿಕೆ ಇಡಿ. ಈ ಬದಲಾವಣೆಗಳು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿವೆ. ನಿಮ್ಮ ಜೀವನದಲ್ಲಿ ನಡೆಯುವ ಅಥವಾ ನಡೆಯಲಿರುವ ಶುಭ ಘಟನೆಗಳಿಗೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮುಂದಿನ ರಾಶಿ ಭವಿಷ್ಯ ಪವಾಡದೊಂದಿಗೆ ಸಿಗೋಣ. ಧನ್ಯವಾದಗಳು. ಶುಭ ದಿನ.